ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಹಿಂದೂಗಳು ಬೆಚ್ಚಿ ಬೀಳುವಂತ ಸ್ಫೋಟಕ ಸುದ್ದಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಅಷ್ಟಕ್ಕೂ ಏನಾಗ್ತಾ ಇದೆ? ಸ್ವಲ್ಪ ಯಾಮಾರಿದ್ರು ಕೂಡ ಮಂದಿರ ಪೀಸ್ ಆಗ್ತಿತ್ತ? ದಾವಣಗೆರೆ ಟು ಅಯೋಧ್ಯೆ, ಏನಿದು ಭಯಾನಕ ಸ್ಕೆಚ್? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಮ ಮಂದಿರದ ಸ್ಫೋಟಕ ಸ್ಟೋರಿಯ ಇಂಚಿಂಚು ಮಾಹಿತಿ. ಹಾಗಾದ್ರೆ ಏನ್ ಸ್ಕೆಚ್ ಹಾಕಿದ್ರು? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು? ರಾಮ ಮಂದಿರವನ್ನೇ ಉಡಿಸ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ರ? ಸ್ವಲ್ಪ ಯಾಮಾರಿದ್ರು ಕೂಡ ರಾಮ ಮಂದಿರ ಪೀಸ್ ಆಗಿ ಹೋಗ್ತಾ ಇತ್ತ? ಹಿಂದೂಗಳೇ ಬೆಚ್ಚಿ ಬೀಳುವಂತ ಸ್ಫೋಟಕ ಸುದ್ದಿ ಇದು. ಯಾತಕ್ಕಾಗಿ ಸ್ಕೆಚ್ ಹಾಕಿದ್ರು? ಹಾಗಾದ್ರೆ ಇವ್ರ ಹಿಂದೆ ಇರೋದಾದ್ರೂ ಯಾರು? ಈಗ ಸಿಕ್ಕಿರುವಂತ ಓರ್ವ ಆರೋಪಿ ಬಾಯ್ ಬಿಟ್ಟಿರುವಂತ ಒಂದೊಂದು ಸತ್ಯವೂ ಕೂಡ ಸ್ಫೋಟಕವಾಗಿದೆ, ಬೆಚ್ಚಿ ಬೀಳಿಸುವಂತಿದೆ. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿದ್ರು? ಯಾರಿವ್ರು? ಇವ್ರ ಹಿಂದೆ ಯಾರಿದ್ದಾರೆ? ಯಾತಕ್ಕಾಗಿ ಈ ಒಂದು ಸ್ಕೆಚ್ ಹಾಕಿದ್ರು? ಇವರ ಜರ್ನಿ ಎಲ್ಲಿಂದ ಎಲ್ಲಿಗೆ ಶುರುವಾಗಿ ಎಂಡ್ ಆಗಿರೋದು? ಅದೆಲ್ಲದರ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ.